ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಬ್ರೇಕ್ಫಾಸ್ಟಲ್ಲಿ ಇವತ್ತು ಉಪ್ಪಿಟ್ಟು ಕೇಸರಿ ಬತ್ತಿದೆ. ಕೇಸರಿ ಬತ್ತಿ ನಾನು ಜಾಸ್ತಿ ಹಾಕೋಬಿಟ್ಟಿದ್ದೀನಿ. ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬನ್ನಿ. ಸೊ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಪುನಃ ಇಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಊಟ ತಗೊಂಡು ಬರಬೇಕು. ಡೈಲಿ ರಿಪೀಟಿಂಗ್ ಅನಿಸ್ತಾ ಇದೆ. ಬನ್ನಿ, ಅಂತೂ ಏನು ಮಾಡೋಕ್ಕಾಗಲ್ಲ. ರೂಮಲ್ಲಿರೋ ರೂಮ್ಗೆ ಇನ್ನೇನು ಮಾಡೋದು, ಎಕ್ಸ್ಟ್ರಾ ಅಂತ ಏನು ಮಾಡೋಕ್ಕಾಗಲ್ಲ. ನೋಡೋಣ ಇವಾಗ ಯಾವುದೇ ಹೊರಗಡೆ ಹೋಗೋಣ ಬನ್ನಿ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು. ವಿವಾಹ ಭೋಜನವಿದು ವಿಚಿತ್ರ ಏನಾದರೂ ಸ್ಪೆಷಲ್ ಐತೆ ಇವತ್ತು. ಸ್ಯಾಂಡ್ವಿಚ್ ಗಿಂಡ್ವಿಚ್ ಎಲ್ಲ ಮಾಡ್ತಿದ್ದಾರೆ. ಬನ್ನಿ ದಿನ ಊಟ ಮಾಡೋಣ. ಸೊ ಇವಾಗಷ್ಟೇ ಊಟ ಆಯಿತು, ಬಟ್ ಇವಾಗ ಅಷ್ಟೇ ಒಂದು ಜಸ್ಟ್ ಮಳೆ ಹೊಡಿತು ಗುರು. ನಾನು ಊಟ ಮಾಡಿಸೇ ಮಳೆ ಹೋಗ್ಬಿಟ್ಟಿದ್ದೆ. ಗೊತ್ತಾಗ್ತಿದೆಯಾ? ಗೊತ್ತಾಗ್ತಾ ಇಲ್ಲ. ಸೊ ಬನ್ನಿ ಮೇಲೆ ಹೋಗಿ ತೋರಿಸ್ತೀನಿ. ಎಲ್ಲಾದ್ರೂ ಹನಿ ಬೀಳ್ತಾಯಿದೆ, ಎಲ್ಲೂ ಕಾಣಿಸ್ತಿಲ್ಲ. ಕ್ಯಾಪ್ಚರ್ ಆಗಲ್ಲ ಇದ್ರಲ್ಲಿ. ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಫುಲ್ ನೀರಾಗೈತೆ. ಇಲ್ಲಿ ಬೀಳ್ತಾರೆ. ಇಲ್ಲಿ ಆರಾಮಾಗಿ ಗೊತ್ತಾಗ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಮಳೆ. ನಾನು ಈ ಕಡೆ ಹೋಗಿಲ್ವಲ್ಲ ಇವತ್ತು, ಈ ಕಡೆ ಹೋಗೋಣ ಮನೆ. ಇಲ್ಲೊಂದು ರೂಮ್ ಐತೆ, ಈ ಕಡೆ ಓಕೆ. ಯೋಗೇಶ್ ಭಾಯಿ ಅಲ್ಲಿ ಮಲ್ಗೋನೆ. ಅವನು ಬೆಳಿಗ್ಗೆ ನೋಡಿದ್ದೆ. ಸೊ ಬೆಳಿಗ್ಗೆ ನೋಡಿ ಅದ್ರ ಕಾಲಿಗೇನೋ ಆಗೈತೆ. ಹೆಲ್ಪ್ ಮಾಡೋದಷ್ಟೆಲ್ಲ ಏನು ಮಾಡೋದಿಲ್ಲ. ಯಾರೋ ಏನೋ ಟ್ರೀಟ್ಮೆಂಟ್ ಕೊಡ್ಸಿರೋಂಗಿದೆ. ಸೊ ಅಲ್ಲಿ ಮಲ್ಕೊಂಡಿದೆ ಇವಾಗ ಸದ್ಯಕ್ಕೆ. ಯಾವ ಇವೆಲ್ಲ ಇದನ್ನ ಮೇಕ್ಸ್ ದೋಸೆ ಏನು ಗುರು ಸೀಕ್ರೆಟ್ ಹಂಗೆ ಮಾತಾಡ್ತಾ ಐತೆ. ನಾನು ಹೇಳ್ದಿರೋದಲ್ಲ ಆಯಿತಾ, ಯಾರ್ಯಾರು ಹೇಳ್ದಿರೋದು. ಓ ಮಳೆಯಲ್ಲಿ ಯಾರು ಜಾರಿ ಬಿದ್ದುಬಿಟ್ಟಿದ್ದಾರ ಅಂತ. ಮಳೆ ಬಂದಮೇಲೆ ಒಂಥರ ಸಖತ್ತಾಗಿರುತ್ತಲ್ಲ ವ್ಯೂ. ಸ್ಟಾರ್ಟಿಂಗ್ ನಾವು ಇದೇ ರೂಮ್ ಬಂದಿದ್ವಿ. ಸೊ ಅವಾಗ ಏನಿದೆ ಎಲ್ಲ ಪೇಂಟ್ ಏನು ಇರಲಿಲ್ಲ. ಇಲ್ಲಿ ಕಂಪ್ಲೀಟಾಗಿ ಒಂಥರ ಇದಿತ್ತು ನೋಡಿ. ಇವ್ರದ್ದೇ ಇದು. ಸೊ ಇವರು ಕ್ಯಾಟ್ರಿಂಗ್ ಮಾಡೋದ್ರಿಂದ ನಮಗೆ ಊಟ ಎಲ್ಲ ಸಖತ್ತಾಗಿ ಸಿಗ್ತಾಯಿದೆ. ಈ ರೂಮ್ ಈ ಥರ ಇದ್ದಿದ್ದರೆ ನಾವು ಸ್ಟಾರ್ಟಿಂಗ್ ತೊಗೊಬಿಡ್ತಿದ್ವಿ. ಈ ಥರ ಇರಲಿಲ್ಲ. ಫುಲ್ ಕೆಳಗಡೆಲ್ಲ ಬ್ಲ್ಯಾಕ್ ಇತ್ತು. ಇವಾಗ ವೈರಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ಬಟ್ ಇಲ್ಲಿ ಸಮ್ಮರ್ ಟೈಮಲ್ಲಿ ಹೆವಿ ಕಷ್ಟ ಆಗುತ್ತೆ. ಯಾಕಂದರೆ ಮೇಲೆ ಸೀಟ್ ಇದೆಯಲ್ಲ, ಇದು ಹೆವಿ ಸೆಕೆ ಹಿಡಿಯುತ್ತೆ ಸಮ್ಮರ್ ಟೈಮಲ್ಲಿ. ಇವಾಗಲೇ ಹೆವಿ ಸೆಕೆ ಐತಾ ಇದೆ. ಸಮ್ಮರ್ ಟೈಮ್ ಬಂದರೂ ಅಷ್ಟು ಇನ್ನು ಹೆಂಗಿರುತ್ತೆ, ಫ್ಯಾನ್ ಇದ್ದರೂ ಆಗಲ್ಲ. ಸೊ ಸಂಜೆ 6 ಗಂಟೆ ಆಗಿಬಿಟ್ಟಿದೆ, 6:30 ಮೇಲೆ ಆಗಿದೆ. ಸೊ ಬನ್ನಿ ಇವಾಗ ಡೈರೆಕ್ಟ್ರು ಆಫೀಸ್ಗೆ ಹೋಗೋಣ. ದಟ್ಸ್ ಆಲ್, ಇನ್ನೇನಿಲ್ಲ. ಹಾಕೋದು ಲಾಕ್ ಮಾಡಿ ಹೋಗೋದೆ. ಬನ್ನಿ. ಸೊ ಆಫ್ಟರ್ 10 ನಾವು ಬ್ರೇಕ್ ತಗೊಳ್ಳೋ ಹಾಕಿದ್ದೀನಿ ಆಯಿತಾ. ಸೊ ನಾನು ಇವತ್ತಂತೂ ತಗೊಬಿಟ್ಟಿದ್ದೀನಿ. ಸೊ 10 ಮಿನಿಟ್ಸ್ ಇದು ಹೋಗೋಣ. 10ಗೆ ಹೋಗೋಣ. ಇವತ್ತು ಈ ಸೈಡ್ ವ್ಯೂ. ಈ ಬಿಲ್ಡಿಂಗ್ ಅಂತೂ ಸಖತ್ತಾಗಿದೆ. ಇವತ್ತು ಏನೋ ಪ್ರಾಬ್ ಮಾಡಿ ಗೊತ್ತಿಲ್ಲ. ಸೊ ಯಪ್ಪ, ಇದನ್ನೆಲ್ಲ ಫೋನ್ ಬಿದ್ದರೆ ನನ್ನ ಕತೆ ಮುಗಿಯುತ್ತೆ. ಜಸ್ಟ್ ನಿಮ್ಗೆ ಹೆಂಗೆ ತೋರಿಸ್ತೀನಿ ಬನ್ನಿ. ಈ ಕಡೆ ಹೋಗಿದ್ನಲ್ಲ ಅವತ್ತು ಡಿಮಾರ್ಟ್ಗೆ. ಸೊ ಅದೇ ನೋಡಿ, ಇವಾಗ ಲೈಟ್ ಹಿಂಗಿದೆಯಲ್ಲ, ಫುಲ್ ಲೈಟ್ ಆನ್ ಮಾಡಿದ್ರೆ ಅದು ಹೆಂಗೆ ಕ್ಲಾರಿಟಿಯಾಗಿ ಕಾಣುತ್ತೆ ನೋಡಿದ್ರೆ. ಸೊ ದಿಸ್ ಈಸ್ ದ ಕ್ಯಾಮರಾ ಹ್ಯಾಂಡ್ಲಿಂಗ್ ಸ್ಕಿಲ್. ಅಷ್ಟೆಲ್ಲ ಸ್ಕಿಲ್ ಇಲ್ಲ ಬಿಡಿ. ಸೊ ನೋಡಿದ್ರೆ ದಿಸ್ ಡಿಫ್ರೆನ್ಸ್ ಅಂತೂ ಇದೆಯಾ. ಸೊ ಸ್ವಲ್ಪ ಅಂತೂ ನನ್ನ ಹತ್ರ ಸ್ಕಿಲ್ ಇದೆ. ಸೊ ನಾಳೆ ಬ್ಲಾಗ್ ನೋಡೋಕ್ಕೆ ಮರಿಬೇಡಿ, ಬಿಕಾಸ್ ಐ ಹ್ಯಾವ್ ದ ವೀಕ್ ಆಫ್. ಈ ಕಡೆ ಬರಬೇಕು ನಾನು. ನೋಡೋಣ, ಊಟ ಅಂತೂ ಮಾಡೋಕ್ಕೆ ಈ ಕಡೆ ಬರಬೇಕು ಅಂತ ಅನಿಸ್ತಾ ಇದೆ. ನಾನು ಏನು ಹೇಳ್ತಿದ್ದೀನಿ, ಬ್ಲಾಗ್ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡೋದ್ಬಿಟ್ಟು ಏನಾದರೂ ಹೇಳ್ತೀನಲ್ಲ ನಾನು. ಇಷ್ಟೇ, ಮತ್ತೆ ಸಿಗ್ತೀನಿ. ನಾನು ಸ್ವಲ್ಪ ತಿದ್ದೋಗ್ತೀನಿ. ನಿಮ್ಮನ್ನ ಅಷ್ಟೊತ್ತು ವೀಡಿಯೋದಲ್ಲಿ ಇರೋಕ್ಕಾಗಲ್ವಲ್ಲ. 10 ಮಿನಿಟ್ಸ್ ನೀವು ಇರ್ತೀನಿ ಅನ್ನೋರು ಕಮೆಂಟ್ ಮಾಡಿ. ನಾನು ನಿಮಗೆ ಸ್ಪೆಷಲ್ಲಾಗಿ ವೀಡಿಯೋ ಕಳಿಸ್ಬಿಡ್ತೀನಿ. ನಿಮ್ಮ ನಂಬರ್ ಸೆಂಡ್ ಮಾಡಿ. ಮತ್ತೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಇವಾಗ ರೂಮ್ ಬಂದಿದ್ದೀನಿ. ಊಟ ಇಲ್ಲಿ ಏನೋ ಚಿಕನ್, ಚಪಾತಿ ಮತ್ತು ರೈಸ್ ಇದೆ. ಸೊ ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ. ಸೊ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಏನು ಹೇಳ್ತಾ ಇದ್ದೀನಿ. ಸೊ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಎಲ್ಲರಿಗೂ ಟೇಕ್ ಕೇರ್. ಬೈ.